ಅಂದ್ರೆ ಎಮೋಷನಲ್ ಆಗಿರಿ, ಒಂದ್ ತಿಂಗಳು ಕಾಲ ಫಸ್ಟ್ ಟೈಮ್ ಮನೆ ಬಿಟ್ಟು ಹೋಗ್ತಿದ್ದೀನಿ. ಸೊ ಇವತ್ತು ಬಂದ್ರಿ, ಗೇಟ್ ಒಳಗಡೆ ಬಂದಾಗ ಅಭಿಮಾನಿಗಳ ಈ ಒಂದು ಸ್ವಾಗತ ಏನ್ ಅನ್ನಿಸ್ತು ಆ ಕ್ಷಣ? ಇವಾಗಿಂದ ನಮ್ಮ 38 ವರ್ಷದಿಂದ ಆ ಊನೇ ನನ್ನ ಬೆಳೆಸ್ತಾ ಇದ್ರು, ಇವತ್ತಿಂದ ಬೆಳೆಸ್ತಾ ಇದ್ರು ಅಂತ. ಶಿವಣ್ಣನಿಗೆ ಏನಾದ್ರು ಆಗ್ಬೇಕು ಅಂತ ಅವ್ರ ಕಾಳಜಿ ಇದೆಯಲ್ಲ, ಪ್ರತಿಯೊಬ್ಬರಿಗೂ ಬೇರೆ ನಂಗೆ ಅದು ಬಹಳ ಟಚ್ ಆಯ್ತು. ಕಿಂಗ್ ಇಸ್ ಬ್ಯಾಕ್ ಅಂತ ಶಿವಣ್ಣ ಇವತ್ತು ವೆಲ್ಕಮ್ ಮಾಡಿದ್ರು ಎಲ್ಲ ಅಭಿಮಾನಿಗಳು. ಕಿಂಗ್ ಇಸ್ ಬ್ಯಾಕ್ ಅಂತ. ಕಿಂಗ್ ಇಸ್ ಆಲ್ವೇಸ್ ಬ್ಯಾಕ್. ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂತ ಬೇರೆ ಇರುತ್ತೆ. ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ರೆ, ಯಾಕಂದ್ರೆ ಸಹಜವಾಗಿ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ಫ್ರೆಂಡ್ಸ್ ಇರ್ಬೋದು, ಸಂಬಂಧಿಕರು ಇರ್ಬೋದು, ಎಸ್ಪೆಷಲಿ ನಮ್ ಫ್ರೆಂಡ್ಸ್ ಸರ್ಕಲ್ ತುಂಬಾ ಜನ ಇದ್ದಾರೆ. ಅದು ಬಾಡಿ ಇರ್ಬೋದು, ಇಲ್ಲ ನಮ್ DKD ಒಂದು ಬ್ಲಾಕ್ ಇದೆ, ಅನುಶ್ರೀ, ರಕ್ಷಿತಾ, ಶಿವಪ್ರಕಾಶ್, ವಿಜಯರಾಜೇಶ್ ಅವೆಲ್ಲ ಶೂಟ್ ನಡೀತಿರ್ಬೇಕಾದ್ರೆ, ಆಮೇಲೆ ಅರ್ಜುನ್ ಜನ್ಯ, ರಮೇಶ್ ರೆಡ್ಡಿ ಅವರು, ಶ್ರೀಕಾಂತ್, ಎಲ್ಲರೂ, ನಾಗಿ, ಪುನೀತ್, ತುಂಬಾ ಜನ ಆಲ್ವೇಸ್ ಬಿಹೈಂಡ್. ಧೈರ್ಯ ಇದೆ. ಆಮೇಲೆ ಏನ್ ಆಗಿತ್ತು ನನಗೆ ಅದ್ರ ಬಗ್ಗೆ ಕೇರ್ ಇಲ್ಲ. ಓಕೆ ನೋಡೋಣ, ಅಷ್ಟೆಲ್ಲ ಏನ್ ಆಗ್ಬೋದು, ಹಿಂಗಾಗ್ಬೋದು. ಬಟ್ ಡಾಕ್ಟರ್ ಮನೋಹರ್ ಧೈರ್ಯ ಮೆಚ್ಚಬೇಕಾಯ್ತು. ಹಿಂಗ್ ಓಪನ್ ಆಗಿ ಹೇಳಿದಿರ, ಇವತ್ತು ಇನ್ಸ್ಪಿರೇಷನ್ ಆಗಿತ್ತು. ಅವ್ರು ಬಂದು ಏನಿಲ್ಲ ಆಗಿ ಎಲ್ಲ ಆಯ್ತು. 3-4 days ರಿಪೋರ್ಟ್ ಬಂತು.